ಎಲ್ಲರಿಗೂ ನಮಸ್ಕಾರಗಳು. ಚನ್ನವೀರ ಕಣಿವೆಯರವರ ಒಂದು ಸಂಕ್ಷಿಪ್ತ ಪರಿಚಯ, ಅವರ ಕವಿಕಾವ್ಯ ಪರಿಚಯ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಇವರ ಜನನ 28 ಜೂನ್ 1928ರಂದು. ಚನ್ನವೀರ ಕಣಿವೆಯವರ ಜನನ 28 ಜೂನ್ 1928. ಅವರ ಸ್ಥಳ ಗದಗ ಜಿಲ್ಲೆಯ ಹೊಂಬಾಳ ಗ್ರಾಮದಲ್ಲಿ ಜನಿಸಿದರು. ಗದಗ ಜಿಲ್ಲೆಯ ಹೊಂಬಾಳ ಗ್ರಾಮದಲ್ಲಿ ಜೂನ್ 28ರಂದು ಜನಿಸಿದರು. ತಂದೆ ಸಕ್ರಪ್ಪ, ತಾಯಿ ಪಾರ್ವತಮ್ಮ, ಪತ್ನಿ ಶಾಂತಾದೇವಿ. ಕನ್ನಡದ ಪ್ರಮುಖ ಕವಿಗಳಲ್ಲಿ ಚನ್ನವೀರ ಕಣಿವೆಯರವರು ಒಬ್ಬರು. ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದೇ ಪ್ರಸಿದ್ಧರು. ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದೇ ಪ್ರಸಿದ್ಧರು. ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣೆ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಕವನ ಸಂಕಲನ ಆಕಾಶಬುಟ್ಟಿ, ಭಾವಜೀವ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಹ ಇವು ಇವರ ಕವನ ಸಂಕಲನಗಳು. ಇನ್ನೂ ಮುಂತಾದವುಗಳಿವೆ. ಆಕಾಶಬುಟ್ಟಿ, ಭಾವಜೀವ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಹ ಇವು ಚನ್ನವೀರ ಕಣಿವೆಯವರ ಕವನ ಸಂಕಲನಗಳು. ಇನ್ನು ಅವರ ವಿಮರ್ಶಾ ಲೇಖನಗಳು ಸಾಹಿತ್ಯ ಚಿಂತನ, ಕಾವ್ಯಾನುಸಂಧಾನ ಇತ್ಯಾದಿ. ವಿಮರ್ಶಾ ಲೇಖನಗಳಲ್ಲಿ ಸಾಹಿತ್ಯ ಚಿಂತನ, ಕಾವ್ಯಾನುಸಂಧಾನ ಇತ್ಯಾದಿ. ವಿಮರ್ಶಾ ಲೇಖನಗಳಲ್ಲಿ ಒಂದು ಮಕ್ಕಳ ಕವಿತೆ, ಹಕ್ಕಿ ಪಕ್ಕಿ, ಚಿಣ್ಣರ ಲೋಕವ ತೆರೆಯೋಣ. ಇನ್ನು ಪ್ರಶಸ್ತಿಗಳು ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇನ್ನು 1996ರಲ್ಲಿ ಹಾಸನದಲ್ಲಿ ನಡೆದ 65ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಚನ್ನವೀರ ಕಣಿವೆಯವರ ವಿಮರ್ಶಾ ಲೇಖನಗಳು ಸಾಹಿತ್ಯ ಚಿಂತನೆ, ಕಾವ್ಯಾನುಸಂಧಾನ ಇತ್ಯಾದಿ ಹಾಗೂ ಮಕ್ಕಳ ಕವಿತೆ ಹಕ್ಕಿ ಪಕ್ಕಿ, ಚಿಣ್ಣರ ಲೋಕವ ತೆರೆಯೋಣ. ಇನ್ನು ಅವರ ಪ್ರಶಸ್ತಿಗಳು ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇನ್ನು ಮುಂತಾದ ಪ್ರಶಸ್ತಿಗಳು ಸಿಕ್ಕಿವೆ. ಅಷ್ಟೇ ಅಲ್ಲದೆ 1996ರಲ್ಲಿ ಹಾಸನದಲ್ಲಿ ನಡೆದ 65ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಚನ್ನವೀರ ಕಣಿವೆಯವರು. ಅವರ ನಿಧನ 16 ಫೆಬ್ರವರಿ 2022ರಂದು. ಚನ್ನವೀರ ಕಣಿವೆಯವರ ಒಂದು ಕವಿಕಾವ್ಯ ಪರಿಚಯ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವರು ತುಂಬ ಪ್ರಸಿದ್ಧ ಕವಿ ಅಂತ ಹೇಳ್ಬೋದು. ಅಷ್ಟಲ್ಲದೆ ಚನ್ನವೀರ ಕಣಿವೆಯವರು ಕನ್ನಡದ ಕವಿಗಳಲ್ಲಿ ಪ್ರಮುಖ ಕವಿಯಾಗಿದ್ದಾರೆ. ಅವರು ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದೇ ಪ್ರಸಿದ್ಧರು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.